ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮ ಸ್ವಾಗತ. ಫ್ರೆಂಡ್ಸ್, ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ, ಈ ಜಗತ್ತಿನಲ್ಲಿರುವ ಒಟ್ಟು ಚಿನ್ನವನ್ನೆಲ್ಲ ಒಂದು ಕಡೆ ಸೇರಿಸಿದರೆ ಅದಕ್ಕೆ ಎಷ್ಟು ಸ್ಥಳ ಬೇಕಾಗಬಹುದು? ಕೆಂಪು ಕೋಟೆಯಂತಹ ದೊಡ್ಡ ಪ್ರದೇಶ ಬೇಕೇ ಅಥವಾ ದೆಹಲಿಯಂತಹ ನಗರವೇ ಬೇಕೇ? ಆದ್ರೆ ನಿಮ್ಮ ಊಹೆ ತಪ್ಪು. ಜಗತ್ತಿನ ಒಟ್ಟು ಚಿನ್ನವನ್ನೆಲ್ಲ ಸೇರಿಸಿದರೂ ಅದು ಕೇವಲ ಒಂದು ಕ್ರಿಕೆಟ್ ಪಿಚ್ ಅಥವಾ ಒಲಿಂಪಿಕ್ ಗಾತ್ರದ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇಳಿಯುತ್ತದೆ. ಅಷ್ಟೇ ಅಲ್ಲ, ಇತಿಹಾಸದಲ್ಲಿ ಒಂದು ದೇಶವಿತ್ತು, ಅಲ್ಲಿ ನೀರಿಗಿಂತ ಹೆಚ್ಚಾಗಿ ಚಿನ್ನವೇ ಸಿಗುತ್ತಿತ್ತಂತೆ. ಫ್ರೆಂಡ್ಸ್, ಆ ದೇಶ ಯಾವುದು ಎಂದು ತಿಳಿಯುವ ಮುನ್ನ ಚಿನ್ನದ ಈ ಕುತೂಹಲಕಾರಿ ಕಥೆಯನ್ನು ಕೇಳಿ. ಹಾಗಿದ್ರೆ ಚಿನ್ನ ಎಲ್ಲಿಂದ ಬಂತು? ಇದರ ಬಳಕೆ ಯಾವಾಗ ಶುರುವಾಯಿತು? ಭಾರತವನ್ನ ಬಂಗಾರದ ಹಕ್ಕಿ ಎಂದು ಏಕೆ ಕರೆಯುತ್ತಿದ್ದರು? ಫ್ರೆಂಡ್ಸ್, ಭಾರತದಲ್ಲಿ ದೇವಾಲಯಗಳಿಗೂ ಚಿನ್ನಕ್ಕೂ ಅವಿನಾಭಾವ ಸಂಬಂಧವಿದೆ. ಕೇವಲ ನಮಗಷ್ಟೇ ಅಲ್ಲ, ಈಜಿಪ್ಟ್ನವರಿಗೂ ಚಿನ್ನವೆಂದರೆ ದೇವರ ವರ. ಅಲ್ಲಿನ ಫೇರೋ ರಾಜರು ಸತ್ತ ನಂತರ ಅವರ ಮಮ್ಮಿಗಳ ಮೇಲೆ ಚಿನ್ನದ ಮುಖವಾಡಗಳನ್ನು ಇಡುತ್ತಿದ್ದರು. ಇನ್ನು ದಕ್ಷಿಣ ಅಮೆರಿಕದಲ್ಲಿ ಎಲ್ಡೋರಾಡ್ ಎಂಬ ರಹಸ್ಯ ನಗರಿ ಇತ್ತು. ಅಲ್ಲಿನ ರಾಜರು ತಮ್ಮ ಮೈ ಪೂರ್ತಿ ಚಿನ್ನದ ಪುಡಿಯನ್ನು ಸವರಿಕೊಂಡು ಸ್ನಾನ ಮಾಡುತ್ತಿದ್ದಾರಂತೆ. ಫ್ರೆಂಡ್ಸ್, ನಿಮಗೆ ಗೊತ್ತೇ, ಚಿನ್ನ ಎಂಬ ಲೋಹ ಭೂಮಿ ಮೇಲೆ ಹುಟ್ಟಿದ್ದೇ ಅಲ್ಲ, ಇದು ಬಾಹ್ಯಾಕಾಶದಿಂದ ಬಂದದ್ದು. ಕೋಟ್ಯಾಂತರ ವರ್ಷಗಳ ಹಿಂದೆ 2 ನ್ಯೂಟ್ರನ್ ನಕ್ಷತ್ರಗಳು ಪರಸ್ಪರ ಡಿಕ್ಕಿ ಹೊಡೆದಾಗ ಸಂಭವಿಸಿದ ಮಹಾಸ್ಫೋಟದಿಂದ ಚಿನ್ನವು ಸೃಷ್ಟಿಯಾಯಿತು. ಭೂಮಿ ಸೃಷ್ಟಿಯಾದ ಹೊಸದರಲ್ಲಿ ಚಿನ್ನದ ಉಲ್ಕೆಗಳು ಭೂಮಿಗೆ ಬಂದು ಅಪ್ಪಳಿಸಿದವು. ಹಾಗಾಗಿ ನೀವು ಧರಿಸಿರುವ ಒಡವೆಗಳು ಕೇವಲ ಗಣಿಯಲ್ಲಿ ಸಿಕ್ಕಿದ್ದಲ್ಲ, ಅವು ನಕ್ಷತ್ರಗಳ ಸ್ಫೋಟದಿಂದ ಬಂದ ನಕ್ಷತ್ರದ ತುಣುಕುಗಳು. ನಮ್ಮ ವೇದಗಳಲ್ಲಿ ಚಿನ್ನವನ್ನು ಹಿರಣ್ಯ ಮತ್ತು ಸ್ವರ್ಣ ಎಂದು ಕರೆಯಲಾಗಿದೆ. ಹರಪ್ಪ ಮತ್ತು ಮೊಹೆಂಜೊದಾರೋ ಸಂಸ್ಕೃತಿಯಲ್ಲೂ ಚಿನ್ನದ ಬಳಕೆ ಇತ್ತು. ಜಗತ್ತಿನ ಹಳೆಯ ಗಣಿಗಳಲ್ಲಿ ಒಂದಾದ ಕರ್ನಾಟಕದ ಕೋಲಾರದ ಚಿನ್ನದ ಗಣಿ ಕ್ರಿಸ್ತಪೂರ್ವ 1800ರಿಂದಲೂ ಅಸ್ತಿತ್ವದಲ್ಲಿದೆ. ಅಂದರೆ ಸುಮಾರು 3000ದಿಂದ 4000 ವರ್ಷಗಳ ಇತಿಹಾಸ ಇದಕ್ಕಿದೆ. ಫ್ರೆಂಡ್ಸ್, ಪ್ರಪಂಚದ ಒಟ್ಟು ಚಿನ್ನದ ತೂಕ ಸುಮಾರು 2,44,000 ಟನ್ನುಗಳು. ಈ ಎಲ್ಲ ಚಿನ್ನವನ್ನು ಕರಗಿಸಿ ಒಂದು ಕ್ಯೂಬ್ ಆಗಿ ಮಾಡಿದರೆ ಅದು ಕೇವಲ 23 ಮೀಟರ್ ಉದ್ದ, 23 ಮೀಟರ್ ಅಗಲ ಮತ್ತು 23 ಮೀಟರ್ ಎತ್ತರ ಮಾತ್ರ ಇರುತ್ತದೆ. ಅಂದರೆ ಒಂದು ಕ್ರಿಕೆಟ್ ಪಿಚ್ ಅಥವಾ ಒಲಿಂಪಿಕ್ ಸ್ವಿಮ್ಮಿಂಗ್ ಪೂಲ್ ಗಾತ್ರಕ್ಕೆ ಸಮ. ಇಷ್ಟು ಭಾರವಿದ್ದರೂ ಕಡಿಮೆ ಸ್ಥಳ ಸಾಕಾಗಲು ಕಾರಣ ಚಿನ್ನದ ಅತಿ ಹೆಚ್ಚಿನ ಸಾಂದ್ರತೆ. 1 ಕ್ಯೂಬಿಕ್ ಮೀಟರ್ ಚಿನ್ನದ ತೂಕ ಸುಮಾರು 19,320 ಕಿಲೋಗ್ರಾಂಗಳು ಇರುತ್ತದೆ. ಮೆಸೊಪೊಟೋಮಿಯಾದಂತಹ ನಾಗರಿಕತೆಗಳಲ್ಲಿ ಆಭರಣವಾಗಿ ಶುರುವಾದ ಚಿನ್ನ ಕ್ರಮೇಣ ವ್ಯಾಪಾರದ ಪ್ರಮುಖ ಕರೆನ್ಸಿ ಆಯಿತು. ಇದು ಅಪರೂಪದ ಲೋಹ ಮತ್ತು ತೂಕ ಹಿಡಿಯುವುದಿಲ್ಲ ಎಂಬ ಕಾರಣಕ್ಕೆ ಇದಕ್ಕೆ ಹೆಚ್ಚಿನ ಮೌಲ್ಯ ಬಂದಿತು. ಕ್ರಿಸ್ತಪೂರ್ವ 600ರಲ್ಲಿ ಲಿಡಿಯಾ ದೇಶದಲ್ಲಿ ಮೊದಲ ಬಾರಿಗೆ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ತಯಾರಿಸಲಾಯಿತು. ಅಂದಿನಿಂದ ಚಿನ್ನವು ರಾಜರ ಶಕ್ತಿಯ ಸಂಕೇತವಾಗಿ ಮತ್ತು ಸಾಮಾನ್ಯ ಜನರ ಆರ್ಥಿಕ ಭದ್ರತೆಯಾಗಿ ಬದಲಾಯಿತು. ಫ್ರೆಂಡ್ಸ್, ಭಾರತದಲ್ಲಿ ಚಿನ್ನವೆಂದರೆ ಕೇವಲ ಆಭರಣವಲ್ಲ, ಅದು ನಮ್ಮ ಧರ್ಮ ಮತ್ತು ಸಂಸ್ಕೃತಿಯ ಭಾಗ. ಋಗ್ವೇದದಲ್ಲಿ ಈ ಸೃಷ್ಟಿಯೇ ಹಿರಣ್ಯ ಗರ್ಭದಿಂದ ಹುಟ್ಟಿದೆ ಎಂದು ಹೇಳಲಾಗಿದೆ. ಬೌದ್ಧ ಗ್ರಂಥಗಳ ಪ್ರಕಾರ ಬುದ್ಧನ ದೇಹವು ಚಿನ್ನದ ಬಣ್ಣದಲ್ಲಿ ಹೊಳೆಯುತ್ತಿತ್ತು. ಕರ್ನಾಟಕದ ಕೋಲಾರ ಅಂದ್ರೆ KGF ಮತ್ತು ಹಟ್ಟಿ ಚಿನ್ನದ ಗಣಿಗಳು 2000 ವರ್ಷಗಳಿಗಿಂತಲೂ ತುಂಬಾ ಹಳೆಯವು. ಮೌರ್ಯರು, ಶಾತವಾಹನರು, ಚೋಳರು ಮತ್ತು ಪಾಂಡ್ಯ ರಾಜರ ಖಜಾನೆಗಳು ಈ ಗಣಿಗಳಿಂದಲೇ ತುಂಬಿದ್ದವು. ಕುಶಣರು ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದರು. ಗುಪ್ತರ ಕಾಲವನ್ನಂತೂ ಭಾರತದ ಸುವರ್ಣ ಯುಗ ಎನ್ನಲಾಗುತ್ತದೆ, ಏಕೆಂದರೆ ಆಗ ಅತಿ ಹೆಚ್ಚು ಮತ್ತು ಅತಿ ಶುದ್ಧವಾದ ಚಿನ್ನದ ನಾಣ್ಯಗಳನ್ನು ಹೊರತರಲಾಗಿತ್ತು. ಫ್ರೆಂಡ್ಸ್, ಭಾರತವನ್ನು ಸೋನೆ ಕಿ ಚಿಡಿಯಾ ಎಂದು ಕರೆಯಲು ಮುಖ್ಯ ಕಾರಣ ನಮ್ಮ ಆರ್ಥಿಕ ಶಕ್ತಿ. ಅಂದು ಇಡೀ ಜಗತ್ತಿಗೆ ಬೇಕಾಗಿದ್ದ ಸಾಂಬಾರ್ ಪದಾರ್ಥಗಳು, ರೇಷ್ಮೆ ಮತ್ತು ವಸ್ತುಗಳು ಭಾರತದಲ್ಲಿದ್ದವು. ರೋಮ್ ಮತ್ತು ಅರಬ್ ವ್ಯಾಪಾರಿಗಳು ಭಾರತಕ್ಕೆ ಬಂದು ಈ ವಸ್ತುಗಳನ್ನು ಕೊಳ್ಳುತ್ತಿದ್ದರು. ಆದರೆ ಭಾರತೀಯರು ಅದರ ಬದಲಿಗೆ ಕೇವಲ ಚಿನ್ನವನ್ನು ಮಾತ್ರ ಪಡೆಯುತ್ತಿದ್ದರು. ಇದರಿಂದಾಗಿ ಜಗತ್ತಿನ ಬಹುತೇಕ ಚಿನ್ನವು ಭಾರತಕ್ಕೆ ಬಂದು ಸೇರುತ್ತಿತ್ತು. ಗ್ರೀಕ್ ಗ್ರಂಥವಾದ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸೀ ನಲ್ಲಿ
ಭಾರತದ ಹಡಗುಗಳು ಚಿನ್ನದಿಂದ ತುಂಬಿರುತ್ತಿದ್ದವು ಎಂದು ಉಲ್ಲೇಖಿಸಲಾಗಿದೆ. ಭಾರತಕ್ಕೆ ಬಂದ ಪ್ರತಿಯೊಬ್ಬ ವ್ಯಾಪಾರಿಯು ಶ್ರೀಮಂತನಾಗಿ ಹಿಂತಿರುಗುತ್ತಿದ್ದನು. ನಮ್ಮ ದೇಶದ ದೇವಾಲಯಗಳಲ್ಲಿ, ಮನೆಗಳಲ್ಲಿ ಟನ್ಗಟ್ಟಲೆ ಚಿನ್ನ ಸಂಗ್ರಹವಾಗಲು ಇದೇ ಕಾರಣ. ನಮ್ಮ ಖಜಾನೆ ಖಾಲಿಯಾಗಿ ಭಾರತೀಯ ಮಹಿಳೆಯರ ಆಭರಣ ಸೇರುತ್ತಿದೆ ಎಂದು ರೋಮನ್ ಸೆನೆಟ್ ಆತಂಕ ವ್ಯಕ್ತಪಡಿಸುತ್ತಿತ್ತು. ಆದರೆ ಈ ಸಂಪತ್ತೇ ನಮಗೆ ಶಾಪವಾಯಿತು. ಮೊಹಮ್ಮದ್ ಗಜನಿ ಮತ್ತು ಬ್ರಿಟಿಷರಂತ ಆಕ್ರಮಣಕಾರರು ಭಾರತದ ಮೇಲೆ ಕಣ್ಣಿಡಲು ಈ ಚಿನ್ನವೇ ಪ್ರಮುಖ ಕಾರಣವಾಯಿತು. ಪಶ್ಚಿಮ ಆಫ್ರಿಕಾದಲ್ಲಿ ಮಾಲಿ ಸಾಮ್ರಾಜ್ಯವು ಒಂದು ಕಾಲದಲ್ಲಿ ವಿಶ್ವದ ಅತಿ ದೊಡ್ಡ ಚಿನ್ನ ಪೂರೈಕೆದಾರ. ಅದರ ರಾಜ ಮಾನ್ಸ ಮೂಸನ ಕತೆ ಇನ್ನೂ ಅದ್ಭುತವಾಗಿದೆ. 1324ರಲ್ಲಿ ಅವರು ಹಜ್ ಯಾತ್ರೆಗೆ ಹೋಗುವಾಗ ದಾರಿಯುದ್ದಕ್ಕೂ ಎಷ್ಟು ಚಿನ್ನವನ್ನು ದಾನ ಮಾಡಿದ್ದಾರೆಂದರೆ ಈಜಿಪ್ಟ್ ನಲ್ಲಿ ಚಿನ್ನದ ಬೆಲೆ ದಿಢೀರನೆ ಕುಸಿಯಿತು. ಇದು ಇತಿಹಾಸದಲ್ಲಿ ಬಂಗಾರದಿಂದ ಉಂಟಾದ ದೊಡ್ಡ ಆರ್ಥಿಕ ಏರುಪೇರು. 16ನೇ ಶತಮಾನದಲ್ಲಿ ಯುರೋಪಿಯನ್ನರು ಚಿನ್ನ, ದೇವರು ಮತ್ತು ಕೀರ್ತಿಯನ್ನು ಹುಡುಕುತ್ತಾ ಹೊರಟರು. ಭಾರತವನ್ನು ಹುಡುಕಲು ಹೊರಟ ಕೊಲಂಬಸ್ ಅಮೆರಿಕ ತಲುಪಿದ. ಅಲ್ಲಿನ ಇಂಕಾ ಮತ್ತು ಅಜೆಟ್ ನಾಗರಿಕತೆಗಳಲ್ಲಿ ಅಪಾರ ಚಿನ್ನವಿತ್ತು. ಆದರೆ ಆಶ್ಚರ್ಯವೆಂದರೆ ಅಲ್ಲಿನ ಜನರಿಗೆ ಚಿನ್ನವೆಂದರೆ ಕೇವಲ ಪೂಜೆಗೆ ಬಳಸುವ ಪವಿತ್ರ ವಸ್ತು ಮಾತ್ರವಾಗಿತ್ತು. ಅವರಿಗೆ ಅದರ ಹಣದ ಮೌಲ್ಯ ತಿಳಿದಿರಲಿಲ್ಲ. ಸ್ಪ್ಯಾನಿಷ್ ಆಕ್ರಮಣಕಾರ ಫ್ರಾನ್ಸಿಸ್ ಪಿಸಾರೋ ಇಂಕಾ ರಾಜ ಅತಾಹುಲ್ಲನನ್ನು ಬಂಧಿಸಿದಾಗ ರಾಜನು ತನ್ನ ಬಿಡುಗಡೆಗಾಗಿ ಒಂದು ಕೋಣೆ ತುಂಬಾ ಚಿನ್ನವನ್ನು ನೀಡುವುದಾಗಿ ಒಪ್ಪಿಕೊಂಡನು. ಆದರೂ ಕ್ರೂರಿ ಪಿಸಾರೋ ಚಿನ್ನವನ್ನು ದೋಚಿದ್ದಲ್ಲದೆ ರಾಜನನ್ನು ಕೊಲ್ಲಿಸಿದನು. ಇದು ಒಂದು ರೀತಿ ಇತಿಹಾಸದ ಕಪ್ಪು ಅಧ್ಯಾಯ. ಫ್ರೆಂಡ್ಸ್, ಒಂದು ಕಾಲದಲ್ಲಿ ವಿಶ್ವದ ಎಲ್ಲ ಕರೆನ್ಸಿಗಳ ಮೌಲ್ಯವನ್ನು ಚಿನ್ನದ ತೂಕದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತಿತ್ತು. 1971ರಲ್ಲಿ ಅಮೆರಿಕ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಈ ಪದ್ಧತಿಯನ್ನು ರದ್ದುಗೊಳಿಸಿದರೂ ಇಂದಿಗೂ ಚಿನ್ನದ ಮೌಲ್ಯ ಕಡಿಮೆಯಾಗಿಲ್ಲ. ಇಂದಿನ ಡಿಜಿಟಲ್ ಯುಗದಲ್ಲೂ ಆರ್ಥಿಕ ಬಿಕ್ಕಟ್ಟು ಎದುರಾದಾಗ ಜಗತ್ತು ನಂಬುವುದು ಚಿನ್ನವನ್ನು ಮಾತ್ರ. ಭಾರತದ RBI ಆಗಲಿ ಅಥವಾ ಸಾಮಾನ್ಯ ಜನರಾಗಲಿ ಸುರಕ್ಷಿತ ಹೂಡಿಕೆಯಾಗಿ ಚಿನ್ನವನ್ನೇ ಆರಿಸಿಕೊಳ್ಳುತ್ತಾರೆ. ಫ್ರೆಂಡ್ಸ್, ಸಾವಿರಾರು ವರ್ಷಗಳ ಹಿಂದೆ ನಕ್ಷತ್ರಗಳ ಸ್ಫೋಟದಿಂದ ಭೂಮಿಗೆ ಬಂದ ಈ ಹಳದಿ ಲೋಹ ಇಂದಿಗೂ ಮಾನವನ ಇತಿಹಾಸ ಮತ್ತು ಆರ್ಥಿಕತೆಯನ್ನು ಆಳುತ್ತಿದೆ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಸಪೋರ್ಟ್ಗೋಸ್ಕರ ಒಂದು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಾವು ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಪ್ರೇರಣೆ ಸಿಗುತ್ತದೆ. ಧನ್ಯವಾದಗಳು.